ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ. ಕ್ಷೇಮವಾಗಿರಿ, ನಗ್ತಾಯಿರಿ. ಇವತ್ತು ಅಂದರೆ 2025 ಡಿಸೆಂಬರ್ 9ನೇ ತಾರೀಕಿನಂದು ಮುರುಡೇಶ್ವರದಲ್ಲಿ ಅವಿಸ್ಮರಣೀಯವಾದ ಕಾರ್ಯಕ್ರಮವೊಂದು ಜರುಗಿತು. ಅದ್ಯಾವುದು ಅಂದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ಮಧ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭವು ಅತ್ಯಂತ ಅದ್ಧೂರಿಯಾಗಿ ನಿರೀಕ್ಷೆಗೂ ಮೀರಿ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಈ ಕಾರ್ಯಕ್ರಮದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮದ್ಯ ಹಾಗೂ ತಂಬಾಕು ವ್ಯಸನಿಗಳು ತಮ್ಮ ಎಲ್ಲ ದುರಭ್ಯಾಸಗಳನ್ನು ಬಿಟ್ಟು ಸುಖ, ಸಂತೋಷ ಹಾಗೂ ನೆಮ್ಮದಿಯ ಜೀವನಕ್ಕೆ ಕಾಲಿಟ್ಟರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ನಡೆದಾಡುವ ದೇವಮಾನವ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಭಾಗವಹಿಸಿ ನೆರೆದ ಎಲ್ಲ ಭಕ್ತಾದಿಗಳನ್ನು ಆಶೀರ್ವದಿಸಿದರು. ಈ ಎಲ್ಲ ಕಾರ್ಯಕ್ರಮಗಳನ್ನು ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬರೋಣ ಬನ್ನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹಾಗೂ ಪರಮಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರ ದರ್ಶನ ಪಡೆದುಕೊಳ್ಳಲು ಸಾವಿರಗಟ್ಟಲೆ ಭಕ್ತಾದಿಗಳು ಜಮಾಯಿಸಿದ್ದರು. ಪೂಜ್ಯ ಖಾವಂದರ ಸ್ವಾಗತಕ್ಕೆ ಪೂರ್ಣ ಕೊಂಬುದೊಂದಿಗೆ ಮಹಿಳಾ ಮಣಿಗಳು ಸಿದ್ಧರಾಗಿ ನಿಂತಿದ್ದರು. ಪೂರ್ಣಕುಂಭ, ಚಂಡೆವಾದ್ಯ ಹಾಗೂ ಪಂಚವಾದ್ಯಗಳಿಂದ ಪೂಜ್ಯ ಖಾವಂದರನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ವಾಗತಿಸಲಾಯಿತು. ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಬರ್ತಾರೆ ಅಂದ್ರೇ ಸಾಕು, ಅಲ್ಲಿ ಜನಸಾಗರವೇ ನೆರೆದಿರುತ್ತೆ ಅನ್ನಲಿಕ್ಕೆ ಒಂದು ಉದಾಹರಣೆ ನೋಡಿ. ಇಲ್ಲಿ ನಿಜವಾಗ್ಲೂ ಜನಸಾಗರವೇ ಸೇರಿತ್ತು. ಈ ಕಾರ್ಯಕ್ರಮದಲ್ಲಿ ಮೀನುಗಾರಿಕಾ ಸಚಿವರಾದ ಶ್ರೀ ಮಂಕಾಳ್ ಎಸ್ ವೈದ್ಯರವರು ಉಪಸ್ಥಿತರಿದ್ದು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣೀಕರ್ತರಾದರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಪೂಜ್ಯರನ್ನು ಸಚಿವರಾದ ಮಂಕಾಳ್ ಎಸ್ ವೈದ್ಯರವರು ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು.
ಪೂಜ್ಯರಿಂದ, ಸಚಿವರಿಂದ ಹಾಗೂ ಸಮಾರಂಭಕ್ಕೆ ಆಗಮಿಸಿದ ಗಣ್ಯರಿಂದ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಶಿಬಿರದಲ್ಲಿ ಭಾಗವಹಿಸಿ ವ್ಯಸನಗಳನ್ನು ತ್ಯಜಿಸಿ ನವಜೀವನಕ್ಕೆ ಕಾಲಿಡುತ್ತಿರುವ ಫಲಾನುಭವಿಗಳಿಂದ ಅನುಭವಗಳನ್ನು ಹಂಚಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಹಲವಾರು ಫಲಾನುಭವಿಗಳಿಗೆ ಹಾಗೂ ಪ್ರಕೃತಿ ವಿಕೋಪ ಮತ್ತು ಆಪತ್ತು ನಿರ್ವಹಣಾ ತಂಡವಾದ ಶೌರ್ಯ ತಂಡಕ್ಕೆ ಪ್ರಶಸ್ತಿಯನ್ನು ವಿತರಿಸಲಾಯಿತು. ಜೊತೆಗೆ ವಯಸ್ಸಾದವರಿಗೆ ಮಾಶಾಸನವನ್ನು ಮತ್ತು ಅಂಗವಿಕಲರಿಗೆ ವೀಲ್ ಚೇರನ್ನು ಸಹ ವಿತರಿಸಲಾಯಿತು. ಸಮಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಚಿವ ಮಂಕಾಳ ಎಸ್ ವೈದ್ಯರವರು ಕಾರ್ಯಕ್ರಮದ ಯಶಸ್ಸಿನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಷ್ಟೇ ಅಲ್ಲದೆ ಪೂಜ್ಯರನ್ನ ಮುಕ್ತ ಕಂಠದಿಂದ ಹಾಡಿ ಹೊಗಳಿದರು. ಈ ಕಾರ್ಯಕ್ರಮದ ರೂವಾರಿ ಶ್ರೀ ಚಂದ್ರಶೇಖರ್ ಜಿನದತ್ತಗೌಡ ಹಾಗೂ ರತ್ನಾಕರ್ ಶೇಟ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಪೂಜ್ಯರು ಈ ಸಮಾರೋಪ ಸಮಾರಂಭದಲ್ಲಿ ನೆರೆದ ಭಕ್ತಾದಿಗಳನ್ನು ಹಾಗೂ ಪ್ರಮುಖವಾಗಿ ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಪ್ರಶಂಸಿಸಿ ಹಿತವಚನಗಳನ್ನು ನೀಡಿ ಆಶೀರ್ವದಿಸಿದರು. ನಮ್ಮ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ, ಬಸವೇಶ್ವರದ ಶ್ರೀ ಮುರುಡೇಶ್ವರ ಸ್ವಾಮಿಯನ್ನು ಕೂಡ ನಾನು ಪ್ರಾರ್ಥಿಸಿ, ಸಚಿವರಾದ ಶ್ರೀ ಮಂಕಾಳ ಎಸ್ ವೈದ್ಯವರೇ, ಇಲ್ಲಿ ಸೇರಿದಂತಹ ಭಕ್ತರಿಗೆ, ಎಲ್ಲ ಕಾರ್ಯಕರ್ತರಿಗೆ ಸಲ್ಲಿಸುತ್ತಾರೆ. ಇಲ್ಲಿ ಇಂಜೆಕ್ಷನ್, ಔಷಧಿ ಯಾವುದು ಕೊಡುವುದಿಲ್ಲ, ಬರೀ ಮಾತು. ಅದರಿಂದ ಬಿಟ್ಟವರು ಬಂದು ತಮ್ಮ ಬದುಕಿನಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ಹೇಳುವುದರಿಂದ ಬದಲಾವಣೆ ಆಗೋದಿಲ್ಲ. ನಿಮಗೆ ಮಾನಸಿಕ ಪರಿವರ್ತನೆ ಆಗ್ತದೆ ಮಾತ್ರ ಸಾಧ್ಯ. ಬಲಾತ್ಕಾರವಾಗಿ ಇದನ್ನು ಮಾಡಲಿಕ್ಕೆ ಬಲಾತ್ಕಾರ ಒತ್ತಡ ನಾವು ಅದಕ್ಕೆ ಆಣೆ ಹಾಕ್ಸೋದಿಲ್ಲ. ಯಾವ ಶಿಬಿರದಲ್ಲಿ ನಾವು ದೇವರ ಆಣೆ ಹಾಕ್ಸೋದಿಲ್ಲ. ಅತ್ಯಂತ ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಹೊಟ್ಟೆಗೆ ಕಲ್ಲ ಹಾಕ್ತಿರೋದಿಲ್ಲ. ನಾವು ಉದ್ದೇಶ ಅವರ ವ್ಯಾಪಾರಕ್ಕೆ ಕೈ ಹಾಕುವುದು, ಆದ್ರೆ ಈ ಕುಟುಂಬಗಳೇ ಉದ್ಧಾರ ಆಗಬೇಕು ನಮ್ಮ ಉದ್ದೇಶ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕೊಡುಗೆಯಾದ ಈ ಕಾರ್ಯಕ್ರಮವು 2016ನೇ ಮಧ್ಯವರ್ಜನ ಕಾರ್ಯಕ್ರಮವಾಗಿದ್ದು, ಇದುವರೆಗೂ ಯಾವುದೇ ಸರ್ಕಾರದಿಂದಲೂ ಸಹ ಸಾಧ್ಯವಾಗದ್ದನ್ನು ಸಾಧಿಸಿದ ಜನಸೇವಾ ಕಾರ್ಯಕ್ರಮವಾಗಿತ್ತು. ಹಾಗೂ ಇವುಗಳಿಂದ ಲಕ್ಷಾಂತರ ಫಲಾನುಭವಿಗಳು ಮದ್ಯ ಸೇವನೆಯನ್ನು ತ್ಯಜಿಸಿ ನವಜೀವನಕ್ಕೆ ಕಾಲಿಟ್ಟಿದ್ದಾರೆ. ಶ್ರೀಗಳ ದರ್ಶನದಿಂದ ಪುಳಕಿತರಾದ ಭಕ್ತಾದಿಗಳು ಶ್ರೀಗಳ ಪಾದಪೂಜೆಯನ್ನು ಮಾಡಿ ಆರತಿಯನ್ನು ಬೆಳಗಿ ಧನ್ಯರಾದರು. ಈ ಸಮಾರಂಭಕ್ಕೆ ನೆರೆದ ಸಾವಿರಾರು ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿತ್ತು. ಆತ್ಮೀಯ ವೀಕ್ಷಕರೇ, ನನ್ನ ಈ ವಿಡಿಯೋದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಕ್ಷೇಮವಾಗಿರಿ, ನಗ್ತಾ ಇರಿ. ನಮಸ್ಕಾರ.